ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕೃಪಾ ದಿನಚರಿ. ನಾವಿವತ್ತು ಊರಿಗೆ ಹೊರಟಿದ್ದೀವಿ. ಯಾಕಂತಂದರೆ ನಮ್ಮ ಮನೆ ದೇವ್ರ ಹಬ್ಬ ಜಾತ್ರೆ ಎಲ್ಲ ಇರೋದ್ರಿಂದ. ನಮ್ಮ ಮನೆ ದೇವ್ರಿರೋದು ನಾಗಮಂಗಲ ನಿಯರ್ ಬೀರೇಶ್ವರಪುರ. ಅಂತೂ ಇಂತೂ ನಾವು ಬರೋಷ್ಟರಲ್ಲಿ ಲೇಟ್ ಆಗಿತ್ತು, ಆಲ್ರೆಡಿ ನೈಟ್ ಆಗಿತ್ತು. ಇವತ್ತು ನಡೀತಿರೋ ಹಬ್ಬ ಶ್ರೀ ಕಾಟಣ್ಣ ಸ್ವಾಮಿ ಹಬ್ಬ ಅಂತ 44 ವರ್ಷಕ್ಕೆ ಒಂದು ಸಲ ಆಗುವಂಥ ಹಬ್ಬ ಇದು. ನಮ್ಮ ಮನೆ ದೇವರು ಚಿಕ್ಕಯ್ಯ ದೊಡ್ಡಯ್ಯ ಸ್ವಾಮಿ, ಇವರ ತಮ್ಮ ಕಾಟಣ್ಣ ಸ್ವಾಮಿ. ಇವತ್ತಿನ ಹಬ್ಬದಲ್ಲಿ 7 ಕೂಟದ ದೇವ್ರುಗಳು ಒಟ್ಟಿಗೆ ಸೇರಿ ಮಾಡೋವಂಥ ಹಬ್ಬ ಇದು. ಈ ಹಬ್ಬ 44 ವರ್ಷಕ್ಕೊಂದ್ಸಲ ನಡೀತಿರೋದ್ರಿಂದ ಪೂರ್ತಿ ಫ್ಯಾಮಿಲಿನೇ ಬಂದಿರ್ತಾರೆ. ನಾವು ಪೂರ್ತಿ ಫ್ಯಾಮಿಲಿ ಹೋಗಿದ್ದೀವಿ. ಫುಲ್ ರಶ್ ಆಗಿಬಿಡ್ತಾರೆ. ಮೊದಲು ದರ್ಶನ ಮಾಡ್ಕೊಬಿಡೋಣ ಅಂದ್ಬಿಟ್ಟು ದೇವಸ್ಥಾನದೊಳಗಡೆ ಎಂಟ್ರಿ ಆದ್ವಿ. ದೇವಸ್ಥಾನನ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಹೂಗಳಿಂದ. ಇದೇ ಶ್ರೀ ದೊಡ್ಡಯ್ಯ ಸ್ವಾಮಿ ಸನ್ನಿಧಿ. ದರ್ಶನ ಮಾಡೋಕೆ ಆಲ್ರೆಡಿ ಜನ ಕ್ಯೂ ಸಿಸ್ಟಮಲ್ಲಿ ನಿಂತ್ಕೊಬಿಟ್ಟವ್ರೆ. ನಮ್ಮ ಮಂಡ್ಯ ನಾಗಮಂಗಲ ಸೈಡು ಹಬ್ಬ ಜಾತ್ರೆ ಅಂದರೆ ತುಂಬ ಜನ ಸೇರ್ತಾರೆ. ಅಂತೂ ಇಂತೂ ಲೈನಲ್ಲಿ ನಿಂತು ದೇವ್ರ ದರ್ಶನ ಮಾಡ್ತಿದ್ವಿ. ಗರ್ಭಗುಡಿಲಿ ದೇವ್ರ ದರ್ಶನ ಮಾಡ್ಕೊಂಡು ಹಾಗೆ ಮುಂದೆ ಬಂದ್ವಿ. ಒಳಗಡೆ ಎಲ್ಲ ಪೂಜೆ ಮಾಡೋಕ್ಕೆ ಧೂಪ ಗಂಧಕಡ್ಡಿ ಆರತಿ ಎಲ್ಲ ಮಾಡೋಕ್ಕೆ ಬಿಡಲ್ಲ. ಹಬ್ಬದ ಟೈಮಲ್ಲಿ ತುಂಬ ಜನ ಇರ್ತಾರೆ ಅಂತ ಆಚೆ ಬಂದು ಪೂಜೆ ಮಾಡಿಕೊಂಡು. ಇಲ್ಲಿ ಬಸವಣ್ಣನ ಕಿವಿಲಿ ನಮ್ಮ ಮನೆ ಮಕ್ಕಳೆಲ್ಲ ನಾವು ಕಿವಿಲಿ ಹೇಳ್ತೀವಿ ಅಂತ ಕಾಂಪಿಟೇಷನ್ ಮೇಲೆ ಹೇಳ್ತಾಯಿದ್ರು. ದೊಡ್ಡಯ್ಯ ಸ್ವಾಮಿ ದೇವಸ್ಥಾನದಿಂದನೇ ಶ್ರೀ ಕಾಟಣ್ಣ ಸ್ವಾಮಿ ಇರೋದು. ಚಪ್ರ ಹಾಕಿ ಹೂವಿನ ಅಲಂಕಾರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನಾವು ಇವಾಗ ದರ್ಶನ ಮಾಡಬೇಕು, ಒಳಗಡೆ ಹೋಗ್ತಾ ಇದ್ದೀವಿ. ಕಾಟಣ್ಣ ಸ್ವಾಮಿ ಕಲ್ಲಿನ ರೂಪದಲ್ಲಿ ಚಿಕ್ಕದಾಗಿ ಮೂಡಿರ್ತಾರಂತೆ. ಈ ಜಾತ್ರೆಯಲ್ಲಿ ಬಂದು ಆ ಕಲ್ಲಿನ ರೂಪದಲ್ಲಿರೋ ಕಾಟಣ್ಣ ಸ್ವಾಮಿ ಲಿಂಗದ ಮೇಲೆ ಹೂವುಗಳನ್ನ ಸುರಿದ್ರೆ ಆ ಲಿಂಗ ಉದ್ದ ಆಗುತ್ತೆ, ಕಲ್ಲು ಉದ್ದ ಆಗುತ್ತೆ ಅನ್ನೋ ಅಂತ ಹೇಳ್ತಾರೆ. ಈ ಟೈಮಲ್ಲಿ ಅದನ್ನೆಲ್ಲ ನೋಡೋದಕ್ಕೆ ಬಿಡಲ್ಲ, ಯಾಕಂದರೆ ತುಂಬ ಜನ ಸೇರಿರ್ತಾರೆ. ಇದೇ ಕಾಟಣ್ಣ ಸ್ವಾಮಿ ಉದ್ಭವ ಆಗಿರೋ ಅಂಥ ಜಾಗ. ಫುಲ್ ಜನ ಇದ್ದಾರೆ. ಪೊಲೀಸ್ ಎಲ್ಲ ಅಲ್ಲೇ ಇದ್ದಿದ್ದರಿಂದ ಅಲ್ಲಿ ಪೂರ್ತಿ ದರ್ಶನ ಮಾಡ್ಕೊಂಡು ಅಲ್ಲೇ ಇರೋದಕ್ಕೆ ಬಿಡ್ತಾ ಇರಲಿಲ್ಲ. ಮುಂದೆ ಕಳಿಸ್ತಾನೆ ಇದ್ದರು. ಮಧ್ಯರಾತ್ರಿ ಆದರೂ ಜನ ದರ್ಶನಕ್ಕೆ ಬರ್ತಾನೆ ಇದ್ದರು. ನಾವು ಬೇರೆ ಟೈಮಲ್ಲಿ ನಮ್ಮ ಮನೆ ದೇವ್ರಿಗೆ ಬಂದಾಗ ಕಾಟಣ್ಣ ಸ್ವಾಮಿ ಮೂಲ ರೂಪ ಹೇಗಿರುತ್ತೆ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಚಿಕ್ಕದಾಗಿದ್ರೂ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವರಿಗೆ. ತುಂಬ ಚೆನ್ನಾಗಿ ಮೂಡ್ ಬಂದೈತೆ ಅಲಂಕಾರ. ದರ್ಶನ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ. ಊಟದಲ್ಲಿ ತುಂಬ ಜನ, ಎಲ್ಲಿ ನೋಡಿದ್ರು ಜನ ಸಾಗರನೇ ತುಂಬಿದ್ದಾರೆ. ನಮ್ಮ ಫ್ಯಾಮಿಲಿಯವರು ಒಂದೇ ಹತ್ರ ಕುತ್ಕೊಳ್ಳೋಣ ಅಂತ ಜಾಗ ನೋಡ್ತಾ ಇದ್ವಿ. ಕೊನೆಗೂ ಜಾಗ ಸಿಕ್ತು, ಕುತ್ಕೊಂಡ್ವಿ. ನೈಟ್ ಊಟಕ್ಕೆ ಪಲಾವ್, ಬೂಂದಿ ಪಾಯಸ, ಅವರೆಕಾಳು ಕೂಟು ಎಲ್ಲ ಮಾಡಿಸಿದ್ದಾರೆ. ಬೂಂದಿ ಪಾಯಸ ಅಂತೂ ತುಂಬ ಟೇಸ್ಟಿಯಾಗಿತ್ತು. ಎಲ್ಲರೂ ಊಟ ಮಾಡಿಕೊಂಡು ಕಾಟಣ್ಣ ಸ್ವಾಮಿ ಕೊಂಡೋತ್ಸವ ಇದೆ, ಇವಾಗ ಕೊಂಡ ಹಚ್ಚುತ್ತಾರೆ ಅಂತ ಹೇಳಿದ್ರು. ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡು ಹೊರಟ್ವಿ. ಆಲ್ರೆಡಿ ಕೊಂಡ ಹಚ್ಚಿದ್ದಾರೆ. ಅಲ್ಲಿ ಕೊಂಡದ ಹತ್ರ ಹೆಣ್ಮಕ್ಳು ಬರಬಾರ್ದು ಅಂತ ಅಂದ್ಬಿಟ್ಟು ಹೆಣ್ಮಕ್ಳು ಯಾರನ್ನೂ ಬಿಡ್ತಾ ಇರಲಿಲ್ಲ. ಸ್ವಲ್ಪ ದೂರದಿಂದನೇ ಎಲ್ಲರೂ ನೋಡ್ತಾಯಿದ್ರು. ಇವಾಗ ಕೊಂಡ ಹಚ್ಚಿದ್ದಾರೆ. ಬೆಳಗಿನ ಜಾವ ಅಷ್ಟರಲ್ಲಿ ಕೊಂಡ ಎಲ್ಲ ಪೂರ್ತಿ ಬೆಂದು ಕೆಂಡ ಆಗಿ ರೆಡಿ ಆಗುತ್ತೆ. ದೇವಸ್ಥಾನದ ಹತ್ರ ನೈಟೆಲ್ಲ ಬೇರೆ ಬೇರೆ ಪೂಜೆಗಳೆಲ್ಲ ಇದೆಯಂತೆ. ಸೊ ನಾವು ಇಲ್ಲೇ ಉಳ್ಕೊಳ್ಳೋಣ ಅಂತ ಅಂದ್ಕೊಂಡು ಬಂದ್ವಿ. ಹಾಗೆ ಮುಂದೆ ಈ ಊರವರೆಲ್ಲ ಇವತ್ತು ಮಡೆ ಮಾಡಬೇಕಂತೆ. ದೇವ್ರಿಗೆ ಬೆಲ್ದನ ಮಾಡಿ ಮಡೆ ಆರತಿ ಮಾಡ್ತಾರಂತೆ. ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ನೋಡಿ. ಇಲ್ಲಿ ನೋಡ್ಕೊಂಡು ಹಾಗೆ ಮುಂದೆ ಬಂದ್ವಿ. ಇಲ್ಲಿ ಆಲ್ರೆಡಿ ಮಧ್ಯರಾತ್ರಿಯಿಂದನೇ ಅಡುಗೆಗೆಲ್ಲ ರೆಡಿ ಮಾಡಿ ಮಾಡ್ತಾಯಿದ್ರು. ಈ ದೇವ್ರಿಗೆ ಸೇರಿರೋರು ಯಾವ್ಯಾವ ಊರಲ್ಲಿದ್ದಾರೆ ಆ ಊರವರೆಲ್ಲ ಬಂದು ಇಲ್ಲಿ ಬೀಡಿಕೆ ಅಂತ ಬಿಟ್ಟವ್ರಂತೆ. 3 ದಿವಸ ಬೀಡಿಕೆ ಬಿಟ್ಟಿರ್ತಾರಂತೆ. ಸೊ ಅವರೆಲ್ಲ ನೈಟೆಲ್ಲ ಅಡುಗೆ ಮಾಡಿ ಬೆಳಗ್ಗೆ ಜನಗಳಿಗೆ ಊಟ ಕೊಡಬೇಕು ಅಂತ ರಾತ್ರಿಯಿಂದನೇ ಅಡುಗೆ ಎಲ್ಲ ಮಾಡ್ತಾಯಿದ್ರು. ಟೈಮ್ ಆಲ್ರೆಡಿ ಮಧ್ಯರಾತ್ರಿ 2 ಗಂಟೆ ಆಗಿತ್ತು. ದೇವ್ರ ಪೂಜೆ ಮೆರೆಸೋದು ಕೊಂಡಾಗೋದೆಲ್ಲ ಬೆಳಗಿನ ಜಾವ 4 ಗಂಟೆ ಅಂತ ಹೇಳಿದ್ರು. ನಾವು ಅಲ್ಲಿವರೆಗೂ ಸ್ವಲ್ಪ ಹೊತ್ತು ಮಲ್ಕೊಂಡು ಬರೋಣ ಅಂತೇಳಿ ಇಲ್ಲೇ ಇದೇ ಊರಲ್ಲಿ ನಮ್ಮ ರಿಲೇಷನ್ ಅವ್ರದ್ದೊಬ್ರದ್ದು ಮನೆ ಇತ್ತು, ಅಲ್ಲಿಗೆ ಹೊರಟ್ವಿ. ಊರು ತುಂಬ ಜಾತ್ರೆ ಇರೋದ್ರಿಂದ ಎಲ್ಲರೂ ಕಟ್ಟೆ ಮೇಲೆ, ಆಚೆ ಪಡ್ಸಾಲೆ ಮೇಲೆ ಎಲ್ಲ ಹತ್ರನೂ ಮಲ್ಕೊಂಡಿದ್ದಾರೆ. ಊರು ತುಂಬ ಜಾತ್ರೆ ಕಳೆ ಹಾಗೆ ಎದ್ದು ಕಾಣಿಸ್ತಿದೆ. ಹಬ್ಬಗಳು ಬಂತು ಅಂದರೆ ಊರುಗಳ ಕಡೆ ಎಲ್ಲ ರೋಡಿಗೂ ಲೈಟಿಂಗ್ಸ್ ಹಾಕಿರ್ತಾರೆ. ಊರು ತುಂಬ ಲೈಟಿಂಗ್ಸಿಂದನೇ ತುಂಬೋಗೈತೆ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಊರೆಲ್ಲ. ನಾವು ಊರು ತುಂಬ ಸುತ್ತಾಡಿದ್ವಿ. ಪೂಜೆ ಮೆರೆಯೋದು, ಕೊಂಡ ನಡೆಯೋದು ಎಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ.
ಇವತ್ತು ನಮ್ಮ ದಿನ ಈ ರೀತಿ ಇತ್ತು. ಓಪ್ಸ್ ನಿಮ್ಮ ದಿನನೂ ಚೆನ್ನಾಗಿತ್ತು ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಪೇಜ್ನ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಸರ್ವಂ ಶಿವಮಯಂ.